ಏಯ್ ನಮಸ್ಕಾರ. ಇವತ್ತಿನ ಅರಳಿಕಟ್ಟೆಯಲ್ಲಿ ನಮ್ ಜೊತೆ ಚಿದು ರಾಜಘಟ್ಟ ಅಂತ ಇದ್ದಾರೆ. ಚಿದು ರಾಜಘಟ್ಟ ನಮ್ಮ ಮಣ್ಣಿನ ಮಗ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ. ಅವರು ಪತ್ರಕರ್ತರು ಆಗಿದ್ರು, 3 ಪುಸ್ತಕ ಬರೆದಿದ್ದಾರೆ, ಕ್ರಿಕೆಟ್ ಬಗ್ಗೆ ಬರೆದಿದ್ದಾರೆ, ಪಾಲಿಟಿಕ್ಸ್ ಬಗ್ಗೆ ಬರೆದಿದ್ದಾರೆ, ಫಾರಿನ್ ಅಫೇರ್ಸ್ ಬಗ್ಗೆ ಬರೆದಿದ್ದಾರೆ. ತುಂಬಾ ವಿಶಿಷ್ಟವಾದ ಒಂದು ಪ್ರೊಫೆಷನಲ್ ಲೈಫ್ ಅನ್ನ ಅಳವಡಿಸ್ಕೊಂಡಿದ್ದಾರೆ. ಅಂಡ್ ಹೀಸ್ ಸುಮಾರು ಕಡೆ ವೆಟ್ರನ್ ಜರ್ನಲಿಸ್ಟ್ ಅಂತ ಅವ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರ್ತಾ ಇದೆ. ಚಿದು, ವೆಲ್ಕಮ್ ಟು ದ ಶೋ. ಎಷ್ಟು ವೆಟ್ರನ್ ನೀವು? ಅಂದ್ರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ? ಕ್ಯಾನ್ ಯು ಜಸ್ಟ್ ಕ್ವಿಕ್ಲಿ ಲುಕ್ ಬ್ಯಾಕ್ ಅಂಡ್ ಸೇ ಇಷ್ಟೊಂದು ವರ್ಷ ಆಗೋಯ್ತಾ? ವೆಟ್ರನ್ ಅಂದ್ರೆ ನಮ್ಮ ಇಕೋಸಿಸ್ಟಮ್ ಅಲ್ಲಿ ತುಂಬಾ ವಯಸ್ಸಾಯ್ತು, ರಿಟೈರ್ ಆಗೋ ಟೈಮ್ ಬಂದಿದೆ ಅಂತ. This thing when we say a veteran cricketer, his days are done. Hopefully not for me. ಸುಮಾರು ವರ್ಷ ಆಗಿದೆ ನನಗೆ. ಪ್ರೊಫೆಷನಲಿ ಹೇಳ್ಬೇಕು ಅಂದ್ರೆ 40 ವರ್ಷ ಆಯ್ತು. ಐ ಸ್ಟಾರ್ಟೆಡ್ ರೈಟಿಂಗ್ in 1981. So actually this August, my first formal job was August 1st, 1981. ಅದು ಆಕ್ಚುಲಿ ನನ್ನ ಬರ್ತ್ಡೇ ಮತ್ತು ನಮ್ಮ ತಂದೆ ರಿಟೈರ್ ಆಗಿದ್ದ ದಿನ. ಸೊ ಇಟ್ ವಾಸ್ ಎ ಪರ್ಫೆಕ್ಟ್ ಕೋಇನ್ಸಿಡೆನ್ಸ್. ಐ ವಾಸ್ 21. ಸೊ ಈ ಆಗಸ್ಟ್ಗೆ 40 ವರ್ಷ ಆಯ್ತು as a professional journalist. ಮಧ್ಯದಲ್ಲಿ ಐ ಬ್ರೋಕ್ ಆಫ್ ಟು ಡೂ ಮೈ ಮಾಸ್ಟರ್ಸ್. ಸೊ ಸಣ್ಣದ ಒಂದೆರಡು ಬ್ರೇಕ್ ಆಯಿತು. ಬಟ್ ಅದರ್ವೈಸ್ pretty much 40 ವರ್ಷ ಆಗಿತ್ತು ನಾನು ಜರ್ನಲಿಸ್ಟ್ ಆಗಿ. Don't tell me it's a typical masters in engineering like most of the Bangalore guys do before they venture into filmmaking or journalism or whatever. Far from it. ನನಗೆ ಇಂಜಿನಿಯರಿಂಗ್ ಬಗ್ಗೆ ಏನೂ ಆಸಕ್ತಿ ಇರಲಿಲ್ಲ. ಐ ಸ್ಟೇಡ್ ಫಾರ್ ಆಫ್ ಫ್ರಮ್ ಎಂಜಿನಿಯರಿಂಗ್. ಸ್ವಲ್ಪ ಮೆಡಿಕಲ್ ಕಾಲೇಜ್ ಹೋಗ್ಬೇಕು ಅಂತ ನಮ್ಮ ಪೇರೆಂಟ್ಸ್, ತಂದೆ ತಾಯಿ ಒತ್ತಾಯ ಮಾಡಿದ್ರು. ಐ ವಾಸ್ ನಾಟ್ ಗುಡ್ ಎನಫ್ ಫಾರ್ ಇಟ್ ಪ್ರಾಬ್ಲಿ. ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅಂಡ್ ವೆರಿ ಅರ್ಲಿ ಏಜ್ ಅಲ್ಲೇ ನನಗೆ ಬರೆಯುವ ಒಂದು ಕುತೂಹಲ ಇತ್ತು. ಐ ಲವ್ಡ್ ರೈಟಿಂಗ್ ಅಂಡ್ ರೀಡಿಂಗ್ ಅಂಡ್ ರೈಟಿಂಗ್. ಸೊ ಇಟ್ ವಾಸ್ ಅ ವೆರಿ ನ್ಯಾಚುರಲ್ ಪ್ರೋಗ್ರೆಷನ್ into, like all good Indian parents, my parents also wanted me to become a doctor, my brother to become an engineer, my sister to become an IAS officer. It's a standard template in Indian traditional homes. As it turned out, none of us met their wishes. We were huge disappointments to our parents. Bless them, they've passed on now. But yeah, all of us chose our own path and ended up in very different professions. And later on, of course, they reconciled to it, and they were even, happy about it. Yeah, but if your parents dreamed that you would settle in America once, you've done that. Actually, my parents did not particularly care about America. See, my father actually studied in America, and he actually belonged to a generation that came here in the 50s, late 50s, 60, around 1960. And he was one of those who always wanted to come back to India. And he did. And then he served in India. So he only studied in America. He did not settle down here. He had no intention of settling down. So ನಾನು ಕೂಡ when I came here in 94, ನಾನು ಅಮೆರಿಕಾಗೆ ಬಂದು 27 ವರ್ಷ ಆಯಿತು. And when I came here, the idea was, I did not come here as a typical immigrant. ನನಗೇನು ಇಲ್ಲಿ ಅಮೆರಿಕಾಗೆ ಬಂದು ಗ್ರೀನ್ ಕಾರ್ಡ್ ಆಗಿ ತಗೊಂಡು ಸಿಟಿಸನ್ ಆಗಬೇಕು ಅಂತ ಏನೂ ಆಸಕ್ತಿ ಇರಲಿಲ್ಲ. I came here like my dad, not to study but to work. ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಪೇಪರ್ ಇತ್ತು ಅವಾಗ. They had posted me here, and it was supposed to be a 2 or 3 year posting. Most foreign correspondents 3 ವರ್ಷ, like diplomats, rotate ಹಾಕ್ತಾರೆ. ಸೊ ನಾನು 3 ವರ್ಷದಲ್ಲ, ಆಕ್ಚುಲಿ ನಾನು 2 ವರ್ಷಕ್ಕೆ ವಾಪಸ್ ಬರಬೇಕು ಅಂತ ಆಸೆ ಇತ್ತು ನನಗೆ ಇಂಡಿಯಾಗೆ. ಬಿಕಾಸ್ ಐ ವಾಸ್ ವೆರಿ ಕಂಫರ್ಟಬಲ್ ಇನ್ ಇಂಡಿಯಾ. ಐ ಹ್ಯಾಡ್ ನೋ ಫಾರಿನ್ ಡ್ರೀಮ್ಸ್. ಬಟ್ ಲೈಫ್ ಟೇಕ್ಸ್ ಯು ಇನ್ ಸ್ಟ್ರೇಂಜ್ ಡಿರೆಕ್ಷನ್ಸ್. 3 ವರ್ಷ ಹೋಗಿ 4 ಆಯ್ತು, 5 ಆಯ್ತು, 6 ಆಯ್ತು. ಸಡನ್ ಆಗಿ 9/11 ಆಯ್ತು 6 ವರ್ಷಕ್ಕೆ. ಅದಾದ್ಮೇಲೆ
Before I knew it, in the blink of an eye, the Iraq war ಆಯ್ತು, 10 ವರ್ಷ ಆಗೋಯ್ತು. ಸೊ ನಂದೊಂದು ಥಿಯರಿ ಇದೆ, ಯಾವುದೇ ನೀವು ಒಂದು ಜಾಗದಲ್ಲಿ, ದೇಶದಲ್ಲಿ ಆಗ್ಲಿ, ಒಂದು ಸಿಟಿಲಿ ಆಗ್ಲಿ 10 ವರ್ಷ ಇದ್ರೆ ಯು ಸ್ಟಾರ್ಟ್ ಟು ಬಿಲಾಂಗ್. ಯು ಸಡನ್ಲಿ ನೀವು ಅಲ್ಲಿನ ನ್ಯೂಸ್ ಪೇಪರ್ ಓದ್ತೀರಾ, ಅಲ್ಲಿನ ಲೋಕಲ್ ಸ್ಪೋರ್ಟ್ಸ್ ಟೀಮ್ ಚೇರ್ ಮಾಡ್ತೀರಾ. ಈ ತರ ಒಂದು ಬುಡಗಳು ಶುರುವಾಗುತ್ತೆ ಬೆಳೆಯಕ್ಕೆ. ಸೊ 10 ವರ್ಷ ಆದ್ಮೇಲೆ ಇಟ್ ವಾಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಬಟ್ ಆದ್ರೂ ಕೂಡ ಟು ದಿಸ್ ಡೇ ನಾನು ಆಕ್ಚುಲಿ ಹೋಮ್ ಅಂತಂದ್ರೆ ಬೆಂಗಳೂರು. ಐ ಸ್ಟಿಲ್ ಫೀಲ್ ವೆರಿ ಕಂಫರ್ಟಬಲ್. ನಾನು ಇವತ್ತಿಗೂ ಕೂಡ ಬೆಂಗಳೂರಿಗೆ ಬಂದ್ರೆ, ಅಂಡ್ ಆಕ್ಚುಲಿ ಕೋವಿಡ್ ಮುಂಚೆ ವರ್ಷಕ್ಕೆ ಅಟ್ಲೀಸ್ಟ್ 3-4 ಸತಿ ಬರ್ತಿದ್ದೆ. ಬಂದು ಇಳಿದ್ರೆ ನಾನು ಇಮಿಡಿಯೇಟ್ಲಿ ಆಕ್ಚುಲಿ ಅಲ್ಲಿ ಏರ್ಪೋರ್ಟ್ ಆಚೆ ನಿಂತು ಹಟ್ಟಿ ಕಾಫಿ ಕುಡಿದು ಮನೆಗೆ ಬರೋದು. ಸೊ ಐ ಆಮ್ ವೆರಿ ಕಂಫರ್ಟಬಲ್ ಅಂಡ್ ಸ್ಟಿಲ್ ವೆರಿ ಲೋಕಲ್ ಇನ್ ದಟ್ ಸೆನ್ಸ್. ಇವತ್ತು ಕೂಡ ನನಗೆ I can tell you my local corporator or MLA, I have active interest in Bangalore and its affairs. So ಆ ಥರ ನೋಡಿದ್ರೆ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಅಮೆರಿಕನ್, even though 27-28 ವರ್ಷ ಆಗ್ತಾ ಬಂತು. ಇದು ಒಂದು ವಿಷಯ, ವಿದ್ಯಾರ್ಥಿ ಭವನ್ ದೋಸೆ ಬೆಟರಾ ಅಥವಾ ಮಲ್ಲೇಶ್ವರಂ CTR ದೋಸೆ ಬೆಟರಾ ಅಂತ ಇವಾಗ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ಬೇಕು. ತುಂಬಾ ಕಷ್ಟ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಇದು ಒಂಥರ ಡು ಯು ಲೈಕ್ ವಿರಾಟ್ ಕೊಹ್ಲಿ ಆರ್ ಡು ಯು ಲೈಕ್ ರೋಹಿತ್ ಶರ್ಮಾ ಕ್ವೆಶ್ಚನ್ ಇದು. but you are not Ganguly, so you can choose freely. So no, it's a tough call, but ನನಗೆ ಐ ಆಮ್ ಸೆಂಟಿಮೆಂಟಲ್ ಅಬೌಟ್ ವಿದ್ಯಾರ್ಥಿ ಭವನ್ ಬಿಕಾಸ್ ನಾನು ಅಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ಓದಿದ್ದು. So that was the proximity, this thing, and it's always been go-to place from my college days. But CTR also happens to be close to where I grew up, Kumara Park. It's just up the road, Malleshwaram. Yeah. So yeah, I like CTR too. Although ಹೆಸರೆಲ್ಲ change ಮಾಡಿ ಆಗಿದೆ. But yeah, I'd go with Vidyarthi Bhavan also because Arun Adiga is a good friend. But my wife is a CTR premi. She actually lived in Malleshwaram and did her PhD fieldwork in Malleshwaram. So she's a partisan of CTR. Yeah, it's a divided family in that sense. You are very politically correct. Great. Chidu, of course, now that ನಿಮ್ಮ ಸೌತ್ ಇಂಡಿಯನ್, ನಿಮ್ ಸೌತ್ ಬ್ಯಾಂಗ್ಳೂರ್ ಬಯಾಸ್ ನ ಬಿಟ್ರೆ ಮಾಡ್ಬಿಟ್ರಿ, ವಿದ್ಯಾರ್ಥಿ ಭವನ್ ಅಂತ ಚೂಸ್ ಮಾಡಿ. ಸೊ ಟೆಲ್ ಅಸ್ ನಿಮ್ಮ ಸ್ಕೂಲ್ ಬಗ್ಗೆ. Were you that annoying kid who already knew a lot more English and history than your class teacher? ಹೆಂಗೆ, what were you interested in? ಕ್ರಿಕೆಟ್ ಆಡ್ತಾ ಇದ್ರಾ ಅಥವಾ ಕದ್ದು ಮುಚ್ಚಿ ಫಿಲಂ ನೋಡ್ತಾ ಇದ್ರಾ, ಹೆಂಗೆ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಚಿದು, of course, now that ನಿಮ್ಮ ಸೌತ್ ಇಂಡಿಯನ್, ನಿಮ್ ಸೌತ್ ಬ್ಯಾಂಗ್ಳೂರ್ ಬಯಾಸ್ ನ ಬಿಟ್ರೆ ಮಾಡ್ಬಿಟ್ರಿ, ವಿದ್ಯಾರ್ಥಿ ಭವನ್ ಅಂತ ಚೂಸ್ ಮಾಡಿ. ಸೊ ಟೆಲ್ ಅಸ್ ನಿಮ್ಮ ಸ್ಕೂಲ್ ಬಗ್ಗೆ. Were you that annoying kid who already knew a lot more English and history than your class teacher? ಹೆಂಗೆ, what were you interested in? ಕ್ರಿಕೆಟ್ ಆಡ್ತಾ ಇದ್ರಾ ಅಥವಾ ಕದ್ದು ಮುಚ್ಚಿ ಫಿಲಂ ನೋಡ್ತಾ ಇದ್ರಾ, ಹೆಂಗೆ? You take me back quite a few years. I was an annoying kid who asked a lot of questions. I didn't know answers, so as a result, I asked a lot of questions.
But I loved reading. Chikkaninda, I was a voracious reader. I read anything I could lay my hands on. Starting with the dictionary to Phantom comics, Mandrake comics. And ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಬೆಂಗಳೂರಲ್ಲೇ. I grew up in Kumara Park. I was born in Vani Vilas Hospital actually. And Kumara Park ಅಲ್ಲಿ right opposite BDA is where I grew up, my parents' house. ಅಲ್ಲಿ ಆ ಕಾಲದಲ್ಲಿ ನಾನು ಹುಟ್ಟಿದಾಗ, and some of your viewers or listeners will be amazed, they're probably of another generation. ವಿಂಡ್ಸರ್ ಮೇನರ್ ಬ್ರಿಡ್ಜ್ ಇದೆಯಲ್ಲ, ಅದು ಬ್ರಿಡ್ಜ್ ಇರ್ಲಿಲ್ಲ, ಅಲ್ಲಿ ರೈಲ್ವೆ ಗೇಟ್ ಇತ್ತು ಮೊದಲು. And then gate replace ಆಗಿ ಅದು ಬ್ಯಾರಿಯರ್ ಕಟ್ಟಿದ್ರು. So this was all in the late 60s. And ಅಲ್ಲಿ ಎಲ್ಲ ವಿಂಡ್ಸರ್ ಮೇನರ್ ಇರ್ಲಿಲ್ಲ, and ಹೋಟೆಲ್ ಅಶೋಕ್ ಇರ್ಲಿಲ್ಲ, ಲಲಿತ್ ಅಶೋಕ್ ಅಂತಾರಲ್ಲ, I don't know if it's still Lalit Ashok. Between Kumara Kripa and Chief Minister's house, and even those days Krishna Pakad was the Chief Minister's house where I last visited when Siddaramaiah was Chief Minister. ಆ ಕಾಲದಲ್ಲಿ Virendra Patil was Chief Minister during his first term. So that was our stomping ground. ಅಲ್ಲಿ ಒಂದು ಮಾವಿನ ತೋಪಿತ್ತು. So ನಾವೆಲ್ಲ as kids, we'd go up the road. ಮಧ್ಯಾಹ್ನ 1:50 ಐಲ್ಯಾಂಡ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಹೋಗೋದು. ಅಲ್ಲಿ ನಿಂತ್ಕೊಂಡು ನಾವು ಎಂಜಿನ್ ಟ್ರೈನ್ ಲೋಕೋಮೋಟಿವ್ ಎಂಜಿನ್ ಹೋದಾಗ ನಾವು we used to shout grease grease ಅಂತ. our engine driver, they used to throw packets of grease. We take that, go up the road to the golf course. ಅಲ್ಲಿ ಗಾಲ್ಫ್ ಇದು ಕಾರ್ಕ್ ಬಾಲ್ ಎಲ್ಲ ಮಾಡಕ್ಕೆ ಪ್ರಯತ್ನ ಪಟ್ಟು, then we'd go to the ಮಾವಿನ ತೋಪು, ಅಲ್ಲಿ ಸ್ವಲ್ಪ ಮಾವಿನಕಾಯಿ ಕದ್ದು shoot ಮಾವಿನಕಾಯಿ with catapults. Then we'd jump the wall, go into the Chief Minister's house, Virendra Patil's house. ಅಲ್ಲಿ ಅವ್ರ ಮನೆ ಮುಂದೆ ಒಂದು ಟ್ಯಾಂಕ್ ಇತ್ತು, ಅಲ್ಲಿ ಗೋಲ್ಡ್ ಫಿಶ್ ಇತ್ತು. As kids, we'd go and play right in front of in the Chief Minister's yard, literally, and he'd come and ಸಾಯಂಕಾಲ ಆಗಿದ್ರೆ ಕತ್ಲಾಗ್ತಾ ಬಂದ್ರೆ he'd shoo us out saying, ಹೋಗ್ರ ಹುಡುಗರ ಮನೆಗೆ, go do your homework ಅಂತ. So that was actually my growing up years. It was wonderful. And very recently, 2-3 ವರ್ಷದಿಂದ, actually there was a literary festival in Bangalore Literary Festival in Hotel Ashok, and in one of the panels I said, literally I grew up here where I'm speaking today. And the amazing part was one of my co-panelists was a poet named Vijay Sheshadri, a very distinguished poet, won the Pulitzer Prize, works for New Yorker. And Vijay Sheshadri grew on the other side of the railway track, and we didn't know. we had never met in America. Alli panel alli we were together, and we coincidentally discovered that we are both literally from the same square mile in Kumara Park. So that was pretty much my growing up years. I studied in a school, actually in hindsight, now that I think back, it was wonderful, a very formative, those are the years that actually form you. School ಹೆಸರು ಆ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯ ವಿದ್ಯಾಪೀಠ. I don't think it exists. The principal was a man named Nagesh Hathwar. And I have very vivid memories of this because I really enjoyed from class 1, nursery class 1 to class 7, I studied in that school. And it was a remarkable school. Yakandra, it was a beautiful syncretic mix of English and Kannada, of Indian ethos and Western ethos, right? So we learned, Sanskrit prayers, there was bhajane class, etc., all that. But we also read, the textbook was King Arthur and the Round Table. Okay, I mean, looking back, I now wonder, why did we even read King Arthur and the Round Table? What was the relevance, to our this thing? But obviously, it must have been a hangover of the British colonial era. But the interesting thing was, it gave us a good grounding, a sort of broader syncretic universal grounding. Very interesting, although it had such a Sanskritic and Indic name, a lot of teachers were Muslims, right? So my two immediate teachers of whom I have wonderful and vivid memories was Jamila Begum and Khairunisa Begum. And the vice principal was another Muslim lady named Nafiza Begum. And the first two, Khairunisa and Jamila Begum, would actually come to the school in wearing burqa, full burqa.
And they'd come in the class and then they'd take off the burqa and teach. They taught wonderfully. We learned a lot with them. They were incredibly patriotic Indians. That they were the teachers who taught me Sare Jahan Se Acha Hindustán Hamara. Right? I mean, it's an incredibly different era. I'm told a lot of this has changed. I hope not, because I grew up in India which was plural, syncretic, liberal, which taught universal values. It was called Bharati Samskriti Vidyapita, but it taught us about, Vasudhaiva Kutumbakam. So these are the happy memories I have till class 7. And then my father transferred to Bombay, what was then called Bombay, now Mumbai, in 1971. Actually, the anniversary of the war was yesterday, the surrender of Pakistan and Bangladesh. And I have very vivid memories of moving to Bombay during the war, actually, just before the war began. I think early in the year, early 71 was when we moved there, probably late 70, early 71. So then for 5 varsha, ಅಲ್ಲಿ Bombay, from 8th to 12th, I studied in Bombay. And one of the things I regret, there were many wonderful things about moving to Bombay, growing up in Bombay, high school in Bombay. But the one regret I have is 7ನೇ ಕ್ಲಾಸ್ ತನಕ ನಾನು ಬೆಂಗಳೂರಲ್ಲಿ ಕನ್ನಡ ಓದ್ತಿದ್ದೆ. ಕನ್ನಡ ಓದೋದು ಬರೆಯೋದು ಎಲ್ಲ ಕಲ್ತಿದ್ದೆ. ಬಾಂಬೆಗೆ ಹೋಗಿ ಅಲ್ಲಿ ಮರಾಠಿ ವಾಸ್ ಅ ಮ್ಯಾಂಡೇಟರಿ ಸೆಕೆಂಡ್ ಲ್ಯಾಂಗ್ವೇಜ್. ಐ ಕುಡ್ ಟೇಕ್ ಕನ್ನಡ. ದ ಸ್ಕೂಲ್ ಐ ವೆಂಟ್ ಟು ಡಿಡ್ ನಾಟ್ ಆಫರ್ ಕನ್ನಡ. ಸೊ ಆ 5 ವರ್ಷದಲ್ಲಿ ನನ್ನ ಕನ್ನಡ, ಟು ಪುಟ್ ಇಟ್ ಕೊಲೋಕಿಯಲಿ, ಉಡಿಸ್ ಆಯ್ತು. I completely forgot, it kind of went away. And Marathi was my second language. So literally ನಾನು ಈ ಕಡೆ ಕನ್ನಡನೂ ಸರಿಯಾಗಿ ಮಾಸ್ಟರ್ ಮಾಡಲಿಲ್ಲ, ಆ ಕಡೆ ಮರಾಠಿನೂ ಸರಿಯಾಗಿ ಮಾಸ್ಟರ್ ಮಾಡಲಿಲ್ಲ. So I fell between two stools, and I was fond of saying that I couldn't read neither P. Lankesh nor Phula Deshpande with authority or command. And I fell between two stools. And by the time I came back to Bangalore for undergraduate to National College, there was no language. You didn't have to take any language those days. So yeah, that was pretty much my growing up years. Mostly Bangalore till 1971, and then Bombay till 77. And back to Bangalore. Great. ಇದು ನೀವು ಅಂದ್ರೆ ಎಲ್ಲೋ ಒಂದು ಪೋಸ್ಟ್ ಅಲ್ಲೆಲ್ಲೋ ನಿಮ್ಮ ಪೇರೆಂಟ್ಸ್ ಕನ್ಸರ್ವೇಟಿವ್ ಅಂತ ಬರ್ದಿದ್ರಿ. ನೀವು ನ್ಯಾಷನಲ್ ಕಾಲೇಜಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಆಗಿ ನರಸಿಂಹಯ್ಯ ಅವರು ಮತ್ತೆ ಅಬ್ರಹಾಂ ಕೂವೂರ್ ಅವರು ರಾಷನಲಿಸ್ಟ್ ಆಗಿದ್ರು ಅಂತಾನು ಬರ್ದಿದ್ರಿ. ಈ ಕಾನ್ಫ್ಲಿಕ್ಟ್ ನಿಮ್ಮ ಪರ್ಸನಾಲಿಟಿ ಮೇಲೆ ಮತ್ತೆ ನಿಮ್ಮ ನೇಚರ್ ಮೇಲೆ ಹೆಂಗ್ ಇನ್ಫ್ಲೂಯೆನ್ಸ್ ಆಯ್ತು ಚಿದು? ಇದ್ರ ಬಗ್ಗೆ ನೀವು ಅಂದ್ರೆ ಅವಾಗ ಕಾನ್ಶಿಯಸ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ನೀವು ಎಕ್ಸಾಮಿನ್ ಮಾಡಿದಾಗ ಅದು ಹೆಂಗ್ ಅನ್ಸುತ್ತೆ ಅಂತ ಜಸ್ಟ್ ಟ್ರೈಂಗ್ ಟು ಬಿ ಅ ಲಿಟಲ್ ಕ್ಯೂರಿಯಸ್. ಯಾಕೆಂದ್ರೆ ಮೀಡಿಯಾ ಇನ್ಫ್ಲೂಯೆನ್ಸ್ ನೋಡಿದ್ರೆ ನಾವು ಈಗ ಇರೋಷ್ಟು ಇನ್ಫ್ಲೂಯೆನ್ಸ್ ಡೆಫಿನೆಟ್ಲಿ ಇರ್ಲಿಲ್ಲ ಅಲ್ವಾ? ಅದಕ್ಕೆ yeah, it was more friends and peers. See, manelli parents were conservative in the sense of beliefs, and mainly typical of Indian families. They believed in all these rites and rituals, puja, punaskara, superstition, which a lot of it nan belita I found it inexplicable, unreasonable. Yake ಏನು ಅಗತ್ಯ? Without realizing and understanding, this understanding comes later, that some of them actually make sense. There is a certain logic to some of them. You understand that many years later. ಕಾಲದಲ್ಲಿ when you're young, you're hot-headed. ಯಾಕೆ ಇದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬೇಕು? Today, of course, it's fashionable. For instance, upvasa. It's now proven that scientifically that, certain kinds of fasting is actually beneficial for health. So our ancestors have known it for, gazillion years.
But more than that, I mean, things like Vastu, for instance, right? It's a complex subject because there is a rational basis to Vastu and why the kitchen is located in a particular place and bathroom is located in a particular place and how the house is directed. But that was meant for that era, right? And now you have kitchen hoods which suck out your exhaust, or the kitchen smells and all. So all that is moved. You can build your house anyway and manipulate. Yeah, so there was a lot of questioning. Some of it was hot-headed, unreasonable, and you realize later that it makes sense. You also, and when the tolerance ಬರುತ್ತೆ ಬೆಳಿತಾ ಬೆಳಿತಾ ವಯಸ್ಸಾಗ್ತಾ ಓಕೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ, why should it bother me? ಅದು ತುಂಬಾ ವರ್ಷದ ಆದ್ಮೇಲೆ ಬರುತ್ತೆ. But that conflict was always there. One simple example, for instance, ನಾನು ಅಮೆರಿಕಾಗೆ ಬಂದು ಒಂದು 5-6 ವರ್ಷ ಆದ್ಮೇಲೆ ಇಲ್ಲಿ I came typical Indian lifestyle as a journalist, unhealthy lifestyle in the latter part of my stay in India. I suddenly became very conscious of health, and I'd start running and working out, and then I'd go home. Mangalore hodaga manege hodaga my mother would lay out maga bandidane anta sweet madodu, this thing. And my mother's cooking was to die for, right? She was wonderful. She was a magnificent cook. But I always, those days, used to resent, amma, ee kobbari mitai ishtu sweet ಆಗಿರಬೇಕಾ? Ishtu sakare ಹಾಕುವ ಅಗತ್ಯ ಇದೆಯಾ? Okay. And at the back of my mind, I'm seething, saying, my God, I have to go and work this off. And so I'd be very sparing in my, eating, and constantly crib about ಎಷ್ಟು sweet irutte, ಎಷ್ಟು ತುಪ್ಪ irutte idralli, all these things. Much later on, towards the end of her last few years of her life, when she was cooked much less, and I became a little more mature, I guess. I'd actually go and eat whatever she put in front of me. Yeste sweet early, yeste tupali, hake matintine, and then I'll go and work it off. 2 months I'll just starve myself and I go back to America. So these conflicts were always there. Yeah, they were conservative, but remarkably, when it came to my personal life, they were very non-judgmental. I had a very turbulent, personal life, mother, divorce, everything. And for a family which had never seen, a divorce in the entire family, they took it remarkably well. In fact, they, engaged and continued to speak with my ex-wife, and she with them. So it was, in that sense, they were very progressive. So our conflict, it's hard to reconcile a conservative family which still, accepted everything I did, including all the foolish mistakes I made. That was terrific. So yeah, it was a complicated family, but beautiful. I have everything I am today, I owe it to them. ಚಿರು, ಅಂದ್ರೆ ಈಗ ನೀವೇ ಹೇಳಿದ್ರಲ್ಲ, ಅಂದ್ರೆ ವಯಸ್ಸಾಗ್ತಾ ಅಡಾಪ್ಟ್ ಆಗ್ತಾ ಹೋದೆ, perhaps a total revolution is something that as you grow older you kind of dismiss that idea, right? It's all about trade-offs. ಆಗಿನ ಕಾಲದಲ್ಲಿ ಈ ಕುವೂರ್ ಆಗ್ಲಿ ಅಥವಾ ನರಸಿಂಹಯ್ಯ ಆಗ್ಲಿ, I've heard ಸಾಧುಗಳದು, ಸನ್ಯಾಸಿಗಳದು ಪವಾಡಗಳನ್ನೆಲ್ಲ ಅಲ್ಲಲ್ಲಿ ಹೋಗಿ ಮಿತ್ನ ಡಿಸ್ಪ್ರೂವ್ ಮಾಡ್ತಾ ಇದ್ರು ಅಂತ ಇನ್ಸಿಡೆಂಟ್ಸ್ ಇದೆ. ನಿಮ್ಗೆ ಯಾವನೋ ಒಂದು ವಿಶಿಷ್ಟವಾದ ಒಂದು ಫನಿ ಇನ್ಸಿಡೆಂಟ್ ಇದ್ರೆ, ಕ್ಯಾನ್ ಯು ಜಸ್ಟ್ ರೀಕೌಂಟ್ ದಟ್? Yeah, actually quite a few. So like I said, Dr. H. Narasimhaya was a very profound influence on our growing up, simply because he argued in a very calm, rational way against superstition, moodanambike agli, mata mantra, all this. And he proved, for instance, that some of these things can be done in a scientific way. There's no great magic like walking on coals. And they also, there was videotaped evidence of all these people producing
things out of thin air, gold chains out of thin air. It was just a legerdemain. It's just you hide it in your sleeve and do it fast enough. You can hoodwink a lot of people. You can't produce something out of nothing. It simply defies science. And because I had a science background, I actually studied science in National College, and Dr. H.N. actually was a physicist also. He was more credible than all this. The one incident I remember was there was a magician by name P.C. Sarkar. I don't know if he's still around, but P.C. Sarkar came to Bangalore one time, and he was going to actually challenge Sai Baba. And I met P.C. Sarkar in West End Hotel, right? West End Racecourse Edurgade. And I was going to interview him, I think, for my school magazine, or maybe it was one of my early journalism, this thing. But it was a remarkable interview because P.C. Sarkar was sitting opposite to me, and I was making notes. We didn't have all this tape recorder and video phones, etc. So he said, conversation, he said, throw me your pen. He was sitting about 4 or 5 feet across the table. So I threw my pen at him. He caught it. A pen is a ballpoint pen. He took the pen and he pulled it like this, right? It was like a rubber band. And he made a knot. And he pulled the knot. Then he double knotted it. And I'm looking at it. I'm wide awake. I think I'm rational. And I said, how did you do that? He just shrugged. Then he threw that double knotted rubber band like thing at me, and I caught it. And it was my pen. Solid. So I said, explain this to me. So he said, I just hoodwinked you. It was magic. Right? I never did anything with your pen. I had your pen with me all along, and the takeaway line, what P.C. Sarkar said was, he said, nobody can do anything that defies the laws of science. Okay, at best they can do magic, and I'm a magician, right? And this principle applies to all the great magicians: P.C. Sarkar, David Copperfield, Siegfried and Roy. The Prapanchadam Maha magician. They use either sleight of hand, which is trickery, this thing, or they hypnotize you. A lot of times hypnosis works, right? Or visual tricks, making a train disappear, stuff like that. So there's nothing supernatural about it. So I incident, but the interesting thing is, so as you know, H.N. and company campaigned against Sai Baba. And I remember very early in my career, I wrote a long story about Sai Baba, and it agitated a lot of Sai Baba followers. ಯಾವ ಪೇಪರ್ ಅಲ್ಲಿ ಬರ್ದಿದ್ದು ಚಿದು? ಇದು ಸಂಡೇ ಮ್ಯಾಗಝೀನ್ ಅಲ್ಲಿ ಬರ್ದಿದ್ದು ನಾನು. ಆವಾಗ ಸಂಡೇ ಅಂತ ಒಂದು ಮ್ಯಾಗಝೀನ್ ಇತ್ತು. A few years later, I went to covers. I think it was Sai Baba's probably 65th or 65th birthday. It was, I think, around 1990. I can't recall the exact year or date, but it was a big occasion, right, in Puttaparthi. So I went to Puttaparthi, right, and I'm telling you that even the live. Seldom have I seen so many people gathered in one place on planet Earth. It was an enormous crowd, enormous. And from all over the world. And actually, Puttaparthi, if I remember, they erected a temporary airstrip for planes to land, and big Boeing planes. Because there were people coming from Malaysia, from Frankfurt, Germany, and as I discovered later, he has followed. So avaga nanadu nodta, one thought occurred to me. I said, if there are so many people who believe in him, I'm not going to change my mind. Nanige adar ಬಗ್ಗೆ ಎಲ್ಲ ಮ್ಯಾಜಿಕ್ ನಂಬಿಕೆ ಇಲ್ಲ.
But ishtu jana prapanchadalli, they believe in him and they derive strength from that. The power of faith. Who am I to, condemn them or piss on them or be critical of them? Who am I? Okay, as long as they don't cause harm, right? So it changed my outlook significantly. I mean, of course, there were a lot of, scandals and this thing, and there's always things happen with this Godman. Later on, of course, I became a big student of Godman. And I have no belief, but I love to study their language, their body language, how they, cultivate, followers. And I know now, because I know several Godmen and I've spent time with them, that at a particular point, their Godmanship turns into, corporate affairs, because the empire becomes so big. They're all worth $1 billion in real estate holdings. And I mean, you realize, religion is the biggest real estate holder in this world. I mean, enormous, right? So, but yeah, it's an interesting, evolution I had. Idella National College al Shuruvagiddu, Dr. Etchen inda, and I was a tremendous, you can say I was Dr. Etchen's, bhakta, in the sense of he taught us to question everything, to not fall for, trickery, blind superstition and all these hoaxes. ನಾನು actually, I was on the other side of this, ಈ ಸಾಯಿಬಾಬಾ ವರ್ಸಸ್ ರಾಷನಲಿಸ್ಟ್ ಇದರಲ್ಲಿ. ನಾನು ಸಾಯಿಬಾಬಾ ಸ್ಕೂಲಲ್ಲಿ ಓದಿದ್ದು, ದಾವಣಗೆರೆಯಲ್ಲಿ ಈಶ್ವರಮ್ಮ ಸ್ಕೂಲ್ ಅಂತ ಇದೆ. ಅದು ಹಿಂಗೆ ಸಾಯಿಬಾಬಾ ಭಕ್ತರು ಶುರು ಮಾಡಿದ್ದು, ಅಲ್ಲಿ ಓದಿದ್ದು. ಆಮೇಲೆ ಹೈಸ್ಕೂಲಲ್ಲಿ ಸ್ವಲ್ಪ ಎಸ್ಕೇಪ್ ಆದೆ, ಒಂದು 3 years ಬೇರೆ ಸ್ಕೂಲಲ್ಲಿ ಓದಿದ್ದು. ಮತ್ತೆ PUಗೆ ಅಳಿಕೆನಲ್ಲಿ ಸತ್ಯಸಾಯಿ ಬಾಬಾ ರೆಸಿಡೆನ್ಷಿಯಲ್ ಕಾಲೇಜ್ ಇದೆ, ಅಲ್ಲಿ ಓದಿದ್ದು. ಸೊ ಪ್ರೈಮರಿ ಸ್ಕೂಲ್ ಟೈಮಲ್ಲಿ ನಾನು ಪಕ್ಕ ಮನೇಲೆಲ್ಲ ಸಾಯಿಬಾಬಾ ಭಕ್ತರು, ನಾನು ಭಜನೆಗಳು ಮಾಡಿಕೊಂಡು ಫುಲ್ ಡಿವೋಟಿ ಇದ್ದೆ. ಅವಾಗ ತುಂಬಾ ಪಾಪ್ಯುಲರ್ ಇದ್ದಿದ್ದು ಅಂದ್ರೆ ನಾಕಸ್ತೂರಿ, ಹೂ ವಾಸ್ ಎ ರಾಷನಲಿಸ್ಟ್ ರೈಟರ್, ಹಂಗಿದ್ದವರು ಅವ್ರು ಕನ್ವರ್ಟ್ ಆಗಿ ಸಾಯಿಬಾಬಾ ಭಕ್ತರಾದ್ರು ಅನ್ನೋದು ಸ್ಟೋರಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇತ್ತು. ಅವ್ರದ್ದು ಅದ್ರ ಆಟೋಬಯೋಗ್ರಫಿನಲ್ಲೂ ಅದೇ ಬರ್ದಿದ್ದು. ಅವರಿಗೆ ಟರ್ನಿಂಗ್ ಪಾಯಿಂಟ್ ಇವೆಂಟ್ ಯಾವುದು ಅಂದ್ರೆ, ಒಂದ್ಸತಿ ಹಿಂಗೆ ಅವ್ರ ಹೆಂಡತಿ ಡಿವೋಟಿ ಇರ್ತಾರೆ, ಇವರು ಹಿಂಗೆ ಕ್ವಶನ್ ಮಾಡ್ತಾ ಇರ್ತಾರೆ. ಆಮೇಲೆ ಆ ಕೂದ್ಲು ಇದೆಲ್ಲ ಸಾಯಿಬಾಬಾದು, ಅದು ಫೇಕ್, ಅದು ಕೂದ್ಲು ಅಂತ ಇವರು ಡೌಟ್ ಇರುತ್ತೆ ಇವರಿಗೆ. ಅವ್ರು ಒಂದ್ಸತಿ ಹಿಂಗೆ ಪೂಜೆಗೋ ಏನಕ್ಕೋ ಸಾಯಿಬಾಬಾ ಇರುವಾಗ ಮನೆಯಲ್ಲಿ ಹೋಗ್ಬಿಟ್ಟು ಹತ್ರ ಕೂದಲನ್ನ ಎಳೆಯೋದಕ್ಕೆ ಅಂತ ಕೈ ಹಾಕಕ್ ಹೋಗ್ತಾರಂತ. ಆ ಸಡನ್ ಆ ಕೂದಲೆಲ್ಲ ಹಾವುಗಳಾಗ್ಬಿಟ್ಟು ಕಾಣಿಸುತ್ತಂತ ಅವ್ರಿಗೆ, ಭಯ ಆಗ್ಬಿಟ್ಟು. ಸೊ ದಟ್ ಈಸ್ ದ ಪಾಯಿಂಟ್ ವೇರ್ ಈ ಕನ್ವರ್ಟ್ಸ್ ಟು ಬೀಯಿಂಗ್ ಎ ಡಿವೋಟಿ ಅಂತ. ಸೊ ಅದೇ ನೀವು ಇವಾಗ ಪೆನ್ದು ಎಕ್ಸಾಂಪಲ್ ಹೇಳಿದ್ರಲ್ಲ, ಸೊ ಇಫ್ ಸರ್ಕಾರ್ ವಾಸ್ ಲೈಕ್ ಎ ಗಾಡ್ ಮ್ಯಾನ್, ಪ್ರಾಬಬ್ಲಿ ಸಮ್ ಪೀಪಲ್ ವುಡ್ ಹ್ಯಾವ್ ಕನ್ವರ್ಟೆಡ್ ಅಟ್ ದಟ್ ಪಾಯಿಂಟ್. ಅದನ್ನ ನೋಡಿ ನಂಬಕ್ ಆಗ್ಲಿಲ್ಲ ಅಂದ್ರೆ ಅದು ಚೆನ್ನಾಗಿದೆ. ಅವಾಗ H. ನರಸಿಂಹಯ್ಯ, ನೀವು ಚೈನು ಉಂಗ್ರ ಎಲ್ಲ ಕೊಡೋ ಬದಲು ಕುಂಬಳಕಾಯಿ ಕೊಡಿ ಅಂತ ಸಾಯಿಬಾಬಾ ಚಾಲೆಂಜ್ ಹಾಕಿದ್ದು. ಐ ವಾಸ್ ಫಾಲೋಯಿಂಗ್ ಆನ್ ದ ಅದರ್ ಸೈಡ್. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇತ್ತು. ಆಮೇಲೆ ಅಲ್ಲಿ ಪುಟ್ಪರ್ತಿನಲ್ಲಿ ನಮ್ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲೆಲ್ಲ ಬೆಳಿಗ್ಗೆ 4 ಗಂಟೆಗೆ ಲೈನ ಕೂರ್ಸ್ಬಿಟ್ಟು ಆಮೇಲೆ ದರ್ಶನ ಅಂತೇಳಿ ಬರೋದು. ಅಲ್ಲಿ ಅದೇ ನಾನು ಕಾಲೇಜಿಗೆ ಬರೋ ಟೈಮಿಗೆ ಆಲ್ರೆಡಿ ಐ ವಾಸ್ ಅ ರಾಷನಲಿಸ್ಟ್. ನಾನು ಅವಾಗ ರಿಚರ್ಡ್ ಡಾಕಿನ್ಸ್ ಅವ್ರದ್ದೆಲ್ಲ ಓದ್ಕೊಂಡ್ಬಿಟ್ಟು ಹಿಂಗೆ ಕ್ವಶನ್ ಮಾಡೋದು, ಫುಲ್ ಎಲ್ಲ ಎವಿಡೆನ್ಸ್ ಕೇಳೋದು, ಆ ಥರ ಎಲ್ಲ ಇತ್ತು. ಆ ಮನೆಯಲ್ಲಿ ಅವಾಗೆಲ್ಲ ಅದು ಟೀನೇಜ್, ಅದೊಂಥರ ಕೋಯಿನ್ಸೈಡ್ ಆಗೋಗುತ್ತೆ, ಟೀನೇಜ್ ರೆಬೆಲಿಯನ್ ಪ್ಲಸ್ ಈ ತರದ್ದು ರಾಷನಾಲಿಟಿ. ಅವಾಗೆಲ್ಲ ಸಿಕ್ಕಾಬಟ್ಟೆ ಕಾಟ ಕೊಟ್ಟಿದ್ದೆ ಮನೆಯಲ್ಲಿ, ಅದ್ಯಾಕ್ ಮಾಡೋದು, ಇದ್ಯಾಕ್ ಮಾಡೋದು, ಅದ್ ಮಾಡೋದು ಅಂತೆಲ್ಲ ಕೇಳ್ಕೊಂಡು. ಬಟ್ ಒಂದ್ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಹಾಸ್ಪಿಟಲ್ ಕಟ್ಟಿದಾರಲ್ಲ ತುಂಬಾ, ಈ ಸಾಯಿಬಾಬಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಒಂದಿದೆ, ಸೂಪರ್ ಸ್ಪೆಷಾಲಿಟಿ. ನಮಗ್ ಕಾಲೇಜಲ್ಲಿ ಹೆಂಗಿತ್ತು, ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಕೋರ್ಸ್ ಇದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಸರ್ವಿಸ್ಗೆ ಅಂತ ಕಳಿಸ್ತಾ ಇದ್ರು. ಹಾಸ್ಪಿಟಲ್ ಅಲ್ಲಿ ವಾಲಂಟಿಯರ್ಸ್ ಆಗ್ಬಿಟ್ಟು ಸರ್, ಅದು ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ಏಜ್ ಅಲ್ಲಿ there are a lot of good, medical facilities, education, there's service to the society, but
it's also built on, a lot of irrational, credulous people. Actually, now on the Sai Baba episode, actually 10-12 years ago, I don't want to go into it, it'll become too long. Because I went there after I came to the US because a friend of mine in Harvard, she was a Harvard PhD, was a Sai Baba believer. And I had some trouble with my eyes, and she insisted that I go and that Ash, should touch my eyes. I was so desperate that I tried it. It didn't work. And in fact, when I saw Sai Baba, it was his final days. He himself was slouched on a wheelchair, drooling. I said, forget about me getting help. He needs help. So yeah, it's a different. ಅದ್ಯಾಕೆ ವರ್ಕ್ ಆಗಿಲ್ಲ ಅಂದ್ರೆ ನಿಮಗೆ ಕಂಪ್ಲೀಟ್ ಭಕ್ತಿ ಇರ್ಲಿಲ್ಲ, ಅದಕ್ಕೋಸ್ಕರ. My mother told me this. My mother, ಹೋಗೋಕ್ ಮುಂಚೆ, she was not a believer, but she said, and I told her, Amma, this friend of mine has told me to go see Sai Baba. She said, ನೋಡು, ಹೋಗಂಗಿದ್ರೆ ಫುಲ್ ಭಕ್ತಿಯಿಂದ ನಂಬಿಕೆಯಿಂದ ಹೋಗ್ಬೇಕು. Okay, only then it will work. So ನಾನು ಫುಲ್ into a lot of this thing, car ಅಲ್ಲಿ ಫುಲ್ ಭಜನೆ till I reached this thing. Driver ಎಲ್ಲ try ಮಾಡಿ this thing, but after that experience, it was a terrible experience. In fact, the whole town was depressing. So ವಾಪಸ್ ಬರುವಾಗ I told the driver, Led Zeppelin ಹಾಕಪ್ಪ. Raju anta is a wonderful driver. Raju used to drive. So he was a Christian, but he believed in all gods. ಅವನ ಸ್ಪೆಷಾಲಿಟಿ ಏನಂದ್ರೆ ಡ್ರೈವಿಂಗ್ ಮಾಡುವಾಗ ಎಲ್ಲೋ ಒಂದು ಸೈಡ್ ಅಲ್ಲಿ ರೋಡ್ ಪಕ್ಕ ದೇವಸ್ಥಾನ ಇದ್ರು, ಸ್ಟೀರಿಂಗ್ ವಿಲ್ ಬಿಟ್ಬಿಟ್ಟು. ಸೊ ಹಿ ವಾಸ್ ಸೋ ಇಂಪ್ರೆಸ್ಡ್. ಸರ್, ನಿಮ್ಗೆ ಇವಾಗ ನಂಬಿಕೆ ಬಂತ? ಸರ್, ನಂಬಿಕೆ ನೋಡೋಣ, ಹೋಗಿ ಮಾಡಾದ್ಮೇಲೆ ನೋಡೋಣ. ಇದು ಅರ್ಲಿ ಕಟ್ಟನಲ್ಲಿ ಸಿಕ್ಕಾಪಟ್ಟೆ ಡಿವಿಯೇಷನ್ಸ್ ತಗೊಂತಾ ಇರ್ತೀವಿ, ಮಜಾ ಇದೆ. ಈಗ ನನ್ಗೆ ನಿಮ್ದು ಒಂದ್ ಸ್ವಲ್ಪ, though I have been reading you since I was in 10th standard, ಈ ಗಾಡ್ಮನ್ ಸ್ವರೂಪ ಮತ್ತೆ ನೀವು ಗಾಡ್ಮನ್ ದೇವಮಾನವರನ್ನ ಅತ್ಯಂತ ಸನಿಹದಿಂದ ಗಮನಿಸಿದ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ. ಸೊ ಡೈವರ್ಷನ್ ಅಲ್ಲಿ 1-2-3 ಪ್ರಶ್ನೆ ಕೇಳ್ಬಿಡ್ತೀನಿ. ಅಂದ್ರೆ ಆಗಿನ ಗಾಡ್ಮೆನ್ಗೂ ಈಗಿನ ಗಾಡ್ಮೆನ್ಗೂ ಯಾರೇ ಇರ್ಲಿ, ಶ್ರೀ ಇರ್ಲಿ, ಮತ್ತೆ ಯಾರಪ್ಪ ಅದು ಸದ್ಗುರು, ಏನಾದ್ರು ಚೇಂಜಸ್ ಇದೆಯಾ? ವಿಚ್ ಅಂದ್ರೆ ಈ ಮೀಡಿಯಾ ಕಾರಣದಿಂದ ಅಥವಾ ಏನಾದ್ರು ಅದೇನೋ ಸಟಲ್ ಡಿಫ್ರೆನ್ಸಸ್ ಇದೆಯಾ ಆಗಿನ ಕಾಲದ ದೇವಮಾನವರಿಗೂ ಈಗಿನ ಕಾಲದ ದೇವಮಾನವರಿಗೂ? ಏನಾದ್ರು ಡಿಫ್ರೆನ್ಸಸ್, ವ್ಯತ್ಯಾಸ ಇದೆಯಾ? ಒಂದು ದೊಡ್ಡ ವ್ಯತ್ಯಾಸ ಏನಂದ್ರೆ, ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ. ಸೊ ದಿ ಅವೆನ್ಯೂಸ್ ಆಫ್ ನಿಮ್ಮ ಮೆಸೇಜ್ ನ ಸ್ಪ್ರೆಡ್ ಮಾಡುವ ಅವೆನ್ಯೂಸ್ ಅಷ್ಟಿರ್ಲಿಲ್ಲ. ಆದ್ರೂ ಕೂಡ ನೋಡಿ, ನಮ್ದೊಂದು ಗಾಡ್ಮೆನ್ ಸಂಪ್ರದಾಯ ಇದೆ. ಇಟ್ಸ್ ಅ ಗ್ರೇಟ್ ಟ್ರೆಡಿಷನ್. ಅಂಡ್ ನಮ್ಮ ಹಿಂದಿನ ಕಾಲದ ಗಾಡ್ಮೆನ್ ವೇರ್ ಯೂನಿವರ್ಸಲಿಸ್ಟ್. ಇವಾಗ ಆಫ್ ಕೋರ್ಸ್ ಆಕ್ಚುಲಿ ಒಂದ್ ಗಾಡ್ಮೆನ್ ಹೆಸರು ಕೇಳೋದಿಲ್ಲ. I have bumped into him in airplanes, in business class. ಅವರೆಲ್ಲ business class ಅಲ್ಲಿ ಮಾತ್ರ ಓಡಾಡೋದು. Literally in airports and business class lounges. But going back on the 100 ವರ್ಷ ಹಿಂದೆ ಹೋದ್ರು, our godmen traveled all over the world, including to America. Actually, America ಅಲ್ಲಿ Paramahamsa Yogananda, okay, who wrote a book called Autobiography of a Yogi ಅಂತ ಬರೆದ್ರು. ಅವರು 1920s ಅಲ್ಲಿ, I mean, of course, the most famous example is Swami Vivekananda, okay, 1883 ಅಲ್ಲಿ. But Paramahamsa Yogananda, he actually lived in the US for some time, and he was actually the first prominent Indian guest at the White House. You actually search ಮಾಡಿದ್ರೆ, you will find Yogananda visiting White House during the presidency of Calvin Coolidge, 1913, right? And ಸುಮಾರು ಈ ತರ godmen throughout the 60s, 50s, 60s. And ನಿಮಗೆ ಗೊತ್ತಿದ್ದಂಗೆ the Beatles came looking for the guru in Rishikesh. And that guru is so famous that to this day he has followers in Silicon Valley, right?
And ಇವತ್ತಿಗೂ ಕೂಡ, I mean, Steve Jobs, for instance, was a big follower. Steve Jobs actually, Satodaga, when he passed away, at his funeral, one of the books on the Puska, Ellargu distribute Madidhu, attended a small gathering of very elite Silicon Valley people, was Paramahamsa Yogananda's autobiography of a yogi. Right? So, Godman Sampradaya Sumari there, going back 100 years. Sri Sri Jaggi Vasudev, Amritananda, Mata Amritananda Mai, they're all the new generation of Godmen. But of course, Rajneesh in the 80s, different kind of Godman. Maharishi Mahesh Yogi, again, huge following. And some of them unknown. Swami Raman anta idru obru, unknown. Some of them founded, actually introduced Ayurveda to America, and in fact a company called Aveda, which actually dealt with Ayurvedic products, was worth $300 million till the owner sold it. It was entirely influenced by the Indian tradition of medicine brought here by Indian gurus. So itara ide, but iga it's more modern. Nan heldage on the Godman kuda are corporate, they're corporations. They have enormous assets. Yoga Villanta ure ide illi, right? Some of them have bought whole townships, like Rajneesh himself. Rajneeshpuram, they actually changed the name of a town, or built a new town afresh in Oregon, 80s alli. Adar ಬಗ್ಗೆ ಒಂದು documentary ಇದೆ Netflix ಅಲ್ಲಿ. So they're enormously wealthy, influential. They have all this incredible following of rich and famous people looking for nirvana or whatever, and they're all modernist. Mata Amritananda Mai Hugging Saint ಅಂತ ಒಂದು ಎಪಿಸೋಡ್ ಡಿಸ್ಕ್ರೈಬ್ ಮಾಡ್ತೀನಿ. ಸುಮಾರು 15 ವರ್ಷದಿಂದ ಇಲ್ಲಿ she came to Washington. Our specialty ಏನಂದ್ರೆ she used to hug people. ಅದಕ್ಕೆ Hugging Saint ಅಂತ ಹೆಸರು. And as you know, she always wears this white sari. And one friend ಜೊತೆ ಹೋದೆ. A friend was an American journalist friend. Avattu, it was a cold day, and I think downtown Washington it was a sort of conference hall. Avadana hug madakke queue went outside the conference hall all around the block, like at least 2 blocks. Andre ಒಂದು 2000 ಜನ ಅವತ್ತು ಲೈನ್ ಅಪ್ ಮಾಡಿದ್ದು ಹಾಗೆ. By the time ನಾವು ಕೊನೆಯಲ್ಲಿ ಹೋಗಿದ್ದು and end of the queue, ನಾವು ಹೋಗೋ ಅಷ್ಟೊತ್ತಿಗೆ it was late in the night, ರಾತ್ರಿ 1 ಗಂಟೆ. Okay, and when you hugged her, her entire white sari was all streaked with tears, mascara, lipstick. I mean, it was wet. And many of the people in the line were Americans, or not Indians, let's say. And they all needed that hug. I think it was also a few years, maybe a couple of years, or around 9/11 ಆದ್ಮೇಲೆ, when ತುಂಬಾ ಜನಕ್ಕೆ ಒಂಥರ ಇನ್ಸೆಕ್ಯೂರಿಟಿ ಇತ್ತು, they needed some comfort, seek ಮಾಡ್ತಿದ್ರು. So ಈ ತರ, I mean, it's been a remarkable like I said, ನಾನು ತುಂಬಾ ವರ್ಷದಿಂದ ಹೇಳಿದ್ದೀನಿ, ನಮ್ಮ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಲಾಂಗ್ ಬಿಫೋರ್ ಸಾಫ್ಟ್ವೇರ್ ವಿ ಎಕ್ಸ್ಪೋರ್ಟೆಡ್ ಸ್ಪಿರಿಚುಯಾಲಿಟಿ. ಅದು ಎಷ್ಟು ಮಟ್ಟಿಗೆ some of it is credible, some of it, of course, like everything, ಅದರಲ್ಲಿ ಒಂದು ಗುಡ್ ಅಂಡ್ ಬ್ಯಾಡ್ ಇದೆ. ಗುಡ್ ಗಾಡ್ಮೆನ್, ಬ್ಯಾಡ್ ಗಾಡ್ಮೆನ್. Some of them have been accused of all kinds of things. Even yoga, for instance, see the 2 foremost yoga gurus, Pattabhi Jois and BKS Iyengar, huge following in America, and almost ಒಂಥರ ಕಲ್ಟ್ ತರ. ಅಲ್ಲಿ ಅಯ್ಯಂಗಾರ್ ಫಾಲೋವರ್ಸ್ ಇದ್ದಾರೆ, ಜೋಯ್ಸ್ ಅಷ್ಟಾಂಗ ಫಾಲೋವರ್ಸ್ ಇದ್ದಾರೆ, and the twain don't meet. So plus ಅದರ ಮಧ್ಯ ಒಂದು ಯಾರೋ ಬಿಕ್ರಮ್ ಚೌಧರಿ ಅಂತ ಒಂದು ಹಾಟ್ ಯೋಗ ಅಂತ ಶುರು ಮಾಡ್ದ.
and he got caught and in some sexual exploitation cases, racketeering, all that, and he's on the lam now. So ಈ ತರ ಜನ ಇದಾರೆ ಸ್ಪಿರಿಚುಯಾಲಿಟಿ. ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸೈಡ್ ನೋಟ್ ಅಂದ್ರೆ ಸಮ್ ನಟೋರಿಯಸ್ ಡೀಡ್ಸ್ ಆಫ್ ಎನಿ NRI ಗುರುಸ್ ಎಕ್ಸೆಟ್ರಾ ಇಂಡಿಯನ್ ಮೀಡಿಯಾನಲ್ಲಿ ಅದನ್ನ ಜಾಸ್ತಿ ನ್ಯೂಸ್ ಮಾಡಲ್ಲ, ಎಲ್ಲೋ ಒಂದ್ ಸಣ್ಣ ಕಾರ್ನರ್ ಅಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ವೆರಿ ಪೇಟ್ರಿಯಾಟಿಕ್ ಮೀಡಿಯಾ ದಟ್ ವೇ. Embarrassing because it's one of our big exports, alva. You can't because see, interesting you say that. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾವು ಕೂಡ ತುಂಬಾ ಒಂಥರ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಇನ್ಫೋಟೆಕ್ ಸೂಪರ್ ಪವರ್, ಇದು ಸಾಫ್ಟ್ವೇರು, ಇಷ್ಟು ಇಂಪೋರ್ಟ್ಸ್ ಇದೆ, ಇಷ್ಟು ಜನ CEOs ಇದ್ದಾರೆ ನಮ್ಮ ಇಂಡಿಯನ್ಸು. ಈಗ ಟ್ವಿಟರ್, ಮೈಕ್ರೋಸಾಫ್ಟ್, ಗೂಗಲ್ ಎಲ್ಲ CEOs ಇಂಡಿಯನ್ಸು. ಒಂದ್ರ ಬಗ್ಗೆ ನಾವು ಮಾತೇ ಆಡ್ತಾ ಇಲ್ಲ. ಅಂಡ್ ಇದ್ರ ಬಗ್ಗೆ ನಾನು ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ ಒಂದು 2-3 ಸತಿ. ಪ್ರಾಬ್ಲಿ ನಾಟ್ ಇನಫ್ ಬಿಕಾಸ್ ಲೈಕ್ ಯು ಸೆಡ್, we live in denial. ಅದ್ರ ಬಗ್ಗೆ one of the biggest problem is the call centers, robocalls ಅಂತ ಬರುತ್ತೆ. India is a center of this exploitation of aging American people. ವಯಸ್ಸಾದವ್ರಿಗೆ ಫೋನ್ ಮಾಡಿ ಪ್ರಾಣ ತಿಂತಾರೆ. ನೀವು ಟ್ಯಾಕ್ಸ್ ಕೊಡ್ಬೇಕು, ಇಷ್ಟು ಅರಿಯರ್ಸ್ ಇದೆ, ಹಿಂಗೋ ಮಾಡಿ ದೇ ಎಕ್ಸ್ಪ್ಲಾಯ್ಟ್, get money out of them. There are many such India ತುಂಬಾ ಈ ತರ ಆಪರೇಷನ್ಸ್ ಇದೆ. ಒಂದು 10 ವರ್ಷದಿಂದ ನಿಮಗೆ ಜ್ಞಾಪಕ ಇರ್ಬೋದು, ಪ್ರಾಬ್ಲಿ ಸ್ಟಿಲ್ ಗೋಸ್ ಆನ್. ಈ ನೈಜೀರಿಯನ್ಸ್ ಇಂದ ಇಮೇಲ್ ಬರೋದು, you have $131 million, send us your bank account number, $30 million ಕಳಿಸ್ತೀವಿ ಅಂತ ಸ್ಕ್ಯಾಮ್ ಮಾಡೋರು. This notoriety has moved from Nigerians to Indians. ಹಲವಾರು ಕೇಸ್ಗಳಿದೆ. Many people have been arrested in India, in US, Indians, for exploiting retiree Americans. ಇದ್ರ ಬಗ್ಗೆ ನಾವು ಆಕ್ಚುಲಿ ಗಮನ ಕೊಡ್ತಾ ಇಲ್ಲ ಇಂಡಿಯಾದಲ್ಲಿ. ಅಂಡ್ ಇದು ತುಂಬಾ ಅಪಾಯ ನಮ್ಮ ಇಂಡಿಯನ್ ರೆಪ್ಯುಟೇಷನ್ಗೆ. ಆನ್ ದ ಒನ್ ಹ್ಯಾಂಡ್ ನಾವೆಲ್ಲ ಜಂಬ ಕೊಟ್ಕೊಂತೀವಿ, ಮೈಕ್ರೋಸಾಫ್ಟ್, ಗೂಗಲ್ CEO ಇಂಡಿಯನ್ಸ್, ಟ್ವಿಟರ್ CEO ಇಂಡಿಯನ್ ಅಂತ. ಬಟ್ ಇದು ನಡೀತಾ ಇದೆ ಸೈಡಲ್ಲಿ. ಅದ್ರ ಬಗ್ಗೆ ಆಕ್ಚುಲಿ ಸಿನ್ಸ್ ನೀವು ಸ್ವಲ್ಪ ಇನ್ಫೋಟೆಕ್ ವರ್ಲ್ಡ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ, ಇದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡ್ಬೇಕು. ನೀವು ಕ್ವಶನ್ ಕೇಳಿದವ್ರಿಗೆ ನೀವು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ರೆ ನಮ್ಗೆ ಆದಷ್ಟು ಮಾಡಿದ್ದೀವಿ, ಇಂಡಸ್ಟ್ರಿಲಿ ಇರೋರು ನೀವು. ಸಿಕ್ಕಾಪಟ್ಟೆ ಸೊಫಿಸ್ಟಿಕೇಟೆಡ್ ಸ್ಕ್ಯಾಮಿಂಗ್ ಮಾಡ್ತಾರೆ ಇವರೆಲ್ಲ. ಅದು ಇನ್ಫಾರ್ಮೇಶನ್ ಹೆಂಗ್ ಸಿಗುತ್ತೆ ಅನ್ನೋದನ್ನು ತುಂಬಾ ಅದಕ್ಕೆ ನಾಟ್ ಜಸ್ಟ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರೋದು. ಯಾಕಂದ್ರೆ ನಾನ್ ಸ್ಟಾಕ್ಹೋಮ್ ಅಲ್ಲಿ ಇರೋದಲ್ಲ, ನನ್ನ ಕಲೀಗ್ ಒಬ್ಳು ಬಂದಿದ್ಲು, ಅಂದ್ರೆ ಕಾಂಟ್ರಾಕ್ಟ್ ಜಾಬ್ ಅಲ್ಲಿ ಇದ್ದಿದ್ದು ಕಂಪ್ನಿಲಿ. ದೇ ನ್ಯೂ ಹರ್ ಡೀಟೇಲ್ಸ್ ಎಲ್ಲ, ಪರ್ಸನಲ್ ಡೀಟೇಲ್ಸ್, ವೀಸಾ ಡೀಟೇಲ್ಸ್ ಎಲ್ಲ ಗೊತ್ತಿತ್ತು. ದೇ ಕಾಲ್ಡ್ ಸೇಯಿಂಗ್ ನಿಮ್ದು ವೀಸಾ ಎಕ್ಸ್ಪೈರ್ ಆಗಿದೆ, ಸೊ ಯು ಹ್ಯಾವ್ ವಯೋಲೇಟೆಡ್ ದ ಟರ್ಮ್ಸ್ ಆಫ್ ಸ್ಟೇ, ನೀವು ಇಷ್ಟು ದುಡ್ಡು ಕೊಟ್ಟು ಫೈನ್ ಕಟ್ಟಿ ಇಫ್ ಯು ಕ್ಲಿಯರ್ ಇಟ್ ಅದು ಸರಿಯಾಗುತ್ತೆ, ಇಲ್ಲಾಂದ್ರೆ ಯು ವಿಲ್ ಬಿ ಅರೆಸ್ಟೆಡ್ ಅಂತ ಅಲ್ಲಿ ಆ ದೇಶದಲ್ಲಿ. ಅಂಡ್ ಶಿ ವಾಸ್ ಅಲೋನ್ ಅಲ್ಲಿದ್ದು. ಸೊ ಶಿ ಜಸ್ಟ್ ಪೇಯ್ಡ್. ಅದು ಏನು ವೆಸ್ಟರ್ನ್ ಯೂನಿಯನ್ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಂಕ್ ಟ್ರಾನ್ಸ್ಫರ್ ಅಲ್ಲ, ಇದೇನು ಅಲ್ಲ, ಕ್ಯಾಶ್ ತಗೊಂಡೋಗಿ ಅಲ್ಲಿ ಕಟ್ಟಿ ಯು ಹ್ಯಾವ್ ಟು ಡೂ ದಟ್ ಅಂತ. ಇದು ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಐ ಥಿಂಕ್ ದೇರ್ ಇಸ್ ಅಗೇನ್ a Netflix series about it called Jamtara, which is really accurate because this is happening all the time. ಅಂಡ್ ಅದು ಏನಂದ್ರೆ ತುಂಬಾ ತರ ಕ್ರೂರವಾಗಿ ದೇ ಎಕ್ಸ್ಪ್ಲಾಯ್ಟ್ ವಯಸ್ಸಾದವ್ರಿಗೆ, ರಿಟೈರೀಸ್. ಸಮ್ಟೈಮ್ಸ್ ಅವ್ರಿಗೆ ಗೊತ್ತಿರಲ್ಲ, ಒಬ್ಬರೇ ಇರ್ತಾರೆ, ಭಯ ಪಡಿಸ್ಬಿಟ್ಟು ಈಗ ರೈಡ್ ಆಗ್ಬಿಡುತ್ತೆ, ಸೀಸ್ ಮಾಡ್ಬಿಡ್ತಾರೆ ಅಂತ ದೇ ಎಕ್ಸ್ಪ್ಲಾಯ್ಟ್ ದೆಮ್ ಅ ಲಾಟ್. ಅಂಡ್ ಈ ತರ ರೆಪ್ಯುಟೇಷನ್ ಬಂದ್ರೆ ಈಗ ನೈಜೀರಿಯನ್ಸ್ಗೆ ತುಂಬಾ ವರ್ಷ ತಗೊಂಡು ಟು ಓವರ್ಕಮ್ this reputation. ನನಗೆ ಅದೊಂದು ಸ್ವಲ್ಪ ಚಿಂತೆ ಅದ್ರ ಬಗ್ಗೆ. ಅಂದ್ರೆ
ಇವೆಲ್ಲ ಒಂಥರ ಹಳೆ ನ್ಯೂಸ್ ತರ ಅನ್ಸುತ್ತೆ. ಸುಕೇಶ್ ಚಂದ್ರಶೇಖರ್ ಕೇಸ್ Right. Yeah. ಇಟ್ ಇಸ್ ಅಮೇಜಿಂಗ್. ಇಮ್ಯಾಜಿನ್ ರ್ಯಾನ್ ಬ್ಯಾಕ್ ಸಿ ಓನರ್ ಹೆಂಡತಿ ಹತ್ರನೇ ಅವನು 200 crores ಇಸ್ಕೊಂಡಿದ್ದಾನೆ ಬೇಲ್ಗೋಸ್ಕರ. ಇಟ್ ಇಸ್ ಇನ್ಕ್ರೆಡಿಬಲ್, ಅಮೇಜಿಂಗ್ ಅದ್ ಮಾತ್ರ. ಹೌದು. ಎನಿವೆ, ಹ್ಮ್. ಇದು NRI ವಿಷಯಕ್ಕೆ ಬರ್ತಾ ಇದ್ವಿ. ಇಂಡಿಯಾನಲ್ಲಿ 2 ತರ ರಿಯಾಕ್ಷನ್ಸ್ ಇದೆ. ಒಂದು, ನಮ್ಮವ್ರು ನೋಡಪ್ಪ ಹಂಗಾಗ್ಬಿಟ್ರು, ನಮ್ಮವ್ರು ನೋಡಿ ಹಿಂಗಾಗ್ಬಿಟ್ರು ಅಂತ ಒಂದು. ಇನ್ಫ್ಯಾಕ್ಟ್ ಚೆನ್ನೈಗೆ ಕಮಲಾ ಹ್ಯಾರಿಸ್ ವೈಸ್ ಪ್ರೆಸಿಡೆಂಟ್ ಆದಾಗ ಐ ಆಮ್ ಶೋರ್ ಪೀಪಲ್ ಟು ಕ್ರೆಡಿಟ್ ಆನ್ ಬಿಹಾಫ್ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಈ ತರ ಒಂದು ಚೆನ್ನೈ ಸೂಪರ್ ಕ್ವೀನ್ ಅಂತ ಯಾರಾದ್ರೂ ಹೆಡ್ಲೈನ್ that's why you need to come back to do some clickbait journalism here. We are missing it. ಸೊ ಆ ತರ ಒಂದು, ಅಂದ್ರೆ ಸುನೀತಾ ವಿಲಿಯಮ್ಸ್ ಹೆಸರಲ್ಲೇ ಒಂದು ರೋಡ್ ಇದೆ. ಈ ತರ ಒಂದು ಕ್ಯಾಟಗರಿ ಇದೆ. ಇನ್ನೊಂದು ಕ್ಯಾಟಗರಿ, ನನ್ ಮಕ್ಳು ಎಲ್ಲ ಇಲ್ಲಿ ಓದ್ಬಿಟ್ಟು IIT IIM ಎಲ್ಲ ಓದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಇಟ್ ಈಸ್ ಎ ಬ್ರೈನ್ ಡ್ರೈನ್, ನಮ್ಗೆ ಲಾಸು, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬೈತಾರೆ, ಬರೀ ಮಸಾಲೆ ದೋಸೆ ತಿನ್ನಕ್ ಬರ್ತಾರೆ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಈ 2 ಕ್ಯಾಟಗರಿಗೆ ಏನಾದ್ರು ಹಂಗೆ ಲೈಟ್ ಆಗಿ ಒಂದು ಸ್ವಲ್ಪ ಒಂದು 60 ml ಅಡ್ವೈಸ್. ಸೊ ಇದು ಸ್ವಲ್ಪ ಪರ್ಸ್ಪೆಕ್ಟಿವ್ ತಗೊಳ್ಳೋಣ. ಒಂದೇ ತರ NRI ಇಲ್ಲ, ಹಲವಾರು ತರ NRIs. ಇನ್ಫ್ಯಾಕ್ಟ್ NRI ಟರ್ಮೇ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟುಡ್. ಸಿ, ಎನಿಬಡಿ ಹೂ ಲಿವ್ಸ್ ಔಟ್ಸೈಡ್ ಇಂಡಿಯಾ ಇಂದ ಆಚೆ 6 ತಿಂಗಳಿದ್ರೆ ವರ್ಷದಲ್ಲಿ ನೀವು NRI, ಅಥವಾ ಲೆಸ್ ದೆನ್ 6 months 6 ತಿಂಗಳು ನೀವು ಇಂಡಿಯಾದಲ್ಲಿ ಇದ್ದು ಬೇರೆ ಎಲ್ಲ ಪ್ರಪಂಚ ಓಡಾಡ್ತಿದ್ರು, ಯುವರ್ ಎನ್ NRI. ಸೊ ಒಂದು ಟ್ರಾವೆಲಿಂಗ್ NRI ಇದ್ದಾರೆ. ಇನ್ನೊಂದು NRI ಇದ್ದಾರೆ ಮೈಗ್ರೇಟರಿ NRI. ಅವರು ಅಮೆರಿಕಾಗ್ ಬಂದು ಅದೇನೋ H1B ವೀಸಾ ಅದು ಇದು ತಗೊಂಡು ಇನ್ ಹಿಸ್ ಮೈಂಡ್ ಹಿ ಈಸ್ ಟ್ರೈಂಗ್ ಟು ಎಮಿಗ್ರೇಟ್, ನಾವು ವಾಪಸ್ ಹೋಗೋದಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡಿರ್ತಾರೆ, ರೈಟ್? ಇನ್ನೊಂದು ಕ್ಯಾಟಗರಿ NRI ಇಸ್ ಸಂಬಡಿ ಹೂ ಹಸ್ ಕಮ್, ಬಂದು 60s ಅಲ್ಲೋ 70s ಅಲ್ಲೋ 80s ಅಲ್ಲೋ 90s ಅಲ್ಲೋ ಬಂದು ಹೋಗಿಲ್ಲ, ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಫಾರ್ ವೇರಿಯಸ್ ರೀಸನ್ಸ್. ಇಕನಾಮಿಕ್ ಆಪರ್ಚುನಿಟಿ ಇರ್ಬೋದು, ಅಥವಾ ಫ್ಯಾಮಿಲಿ ರೀಸನ್ಸ್ ಇರ್ಬೋದು. ಇಲ್ಲೇ ಯಾರನ್ನೋ ಇಸ್ ಮ್ಯಾರಿಡ್ ಸಂಬಡಿ ಹಿಯರ್, ಮಕ್ಳು ಇರ್ತಾರೆ, ಆರ್ ಇಸ್ ವರ್ಕ್ 30 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿ ಎಲ್ಲ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಇಲ್ಲಿ ಬಂದಿರುತ್ತೆ. ಅಂದ್ರೂ ದೇ ವಿಲ್ ಹ್ಯಾವ್ ಎ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಇಂಡಿಯಾ. ಓಕೆ, ಇವತ್ತಿಗೂ ಕೂಡ ಅವರು ಆಕ್ಚುಲಿ ನೀವು ಕನ್ನಡ ಭಾಷೆನೇ ಆಗಲಿ, ಹಾಡುಗಳೇ ಆಗಲಿ, ಓಕೆ, ದೇ ಆರ್ ಸ್ಟಿಲ್ ಡಿವೋಟೆಡ್ ಟು ಇಂಡಿಯಾ. ದೇರ್ ಲಾಯಲ್ಟಿ, ಹಲವಾರು ಜನ ನನಗೆ ಗೊತ್ತಿದ್ದಂಗೆ, ಈವನ್ ವೆನ್ ದೇ ಹ್ಯಾವ್ ಟೇಕನ್ ಅಮೆರಿಕನ್ಶಿಪ್ ಆರ್ ದೆನ್ಲಿ ಇಂಡಿಯಾ ಹೋಗೇ. ದೆನ್ ದೇರ್ ಆರ್ ಆಫ್ ಕೋರ್ಸ್ Indians who are born here, or NRI alla, they are PIO, persons of Indian origin, right? And they are Americans by all sense. Like my children are American, illi huttiddu belediddu, they are half American or amma American bere, and they are American. But ನನ್ನ ಮನಸ್ಸಲ್ಲಿ ನಾನು 30 ವರ್ಷ ಆದರೂ ನಾನು ಇಂಡಿಯನ್. ಲೈಕ್ ಐ ಸೆಡ್, ನಾನು ಇವತ್ತಿಗೂ ಊರು ಅಂತಂದ್ರೆ ಬೆಂಗಳೂರು, ರೈಟ್? ಸೊ ಈ ವಿಷಯನ ವಿ ಆಲ್ ಪ್ರೋಸೆಸ್ ದಿಸ್ ಥಿಂಗ್ ಡಿಫರೆಂಟ್ಲಿ. ಈಗ ಮೈಕ್ರೋಸಾಫ್ಟ್ CEO ಆರ್ ಗೂಗಲ್ ಸುಂದರ್ ಪಿಚಾಯ್ ಅಂಡ್ ದಿಸ್ ಥಿಂಗ್, ಅವರೆಲ್ಲ ರಿಲೇಟಿವ್ಲಿ ನ್ಯೂ ಇಮಿಗ್ರೆಂಟ್ಸ್, 20 ವರ್ಷ ಅವರೆಲ್ಲ ಓದಕ್ ಬಂದಿದ್ದಿಲ್ಲ. ಅಂಡ್ ದೆನ್ ದೇ ಜಾಯಿನ್ ದ ವರ್ಕ್ ಫೋರ್ಸ್, ಸೇಮ್ H1B ವೀಸಾ, ಗ್ರೀನ್ ಕಾರ್ಡ್. ದೇ ಮೇ ಆರ್ ಮೇ ನಾಟ್ ಗೋ ಬ್ಯಾಕ್ ಟು ಇಂಡಿಯಾ, ರೈಟ್? ಮೋರ್ ಲೈಕ್ಲಿ ದೇ ಮೇ ನಾಟ್. ಮಕ್ಕಳು ಇರ್ತಾರೆ, ಇಷ್ಟೊತ್ತಿಗೆ ಮಕ್ಕಳು ಬೆಳೆದಿರ್ತಾರೆ ಇಲ್ಲಿ, ಸೊ ದೇ ಆರ್ ಅಟ್ಯಾಚ್ಡ್. Some of them may be globalists. And 2 ಉದಾಹರಣೆ ಕೊಡ್ತೀನಿ. ಫಾರ್ ಇನ್ಸ್ಟೆನ್ಸ್, ಏರ್ಲೈನ್ ನಲ್ಲಿ at one time both 2 major American airlines, United Airlines and US Air, both the heads were Indians, Rono Datta and Rakesh Gangwal. And ಅವರಿಬ್ರು ಆಕ್ಚುಲಿ ಇಂಡಿಯಾಗೆ ಹೋಗಿ, when India's civil aviation open ಆದಾಗ ಇಂಡಿಯಾಗೆ ಹೋಗಿ, they actually started Indian airline companies. I think one of them fail ಆಗಿ ವಾಪಸ್ ಬಂದಿರಬಹುದು. They go back and forth, ಆ ತರ ಜನ ಇರ್ತಾರೆ. So some NRIs they go back and forth. ಸುಮಾರು ಜನ ನನ್ನ ಫ್ರೆಂಡ್ಸ್ ಇಲ್ಲಿ ಓದ್ಬಿಟ್ಟು ಗ್ರಾಜುಯೇಟ್ ಆಗಿ
3 ವರ್ಷ 4 ವರ್ಷ 5 ವರ್ಷ ಇಲ್ಲಿ ಕೆಲಸ ಮಾಡಿ ವಾಪಸ್ ಇಂಡಿಯಾ ಹೋಗಿ 3 ವರ್ಷ ಅಲ್ಲಿ ಕೆಲಸ ಮಾಡಿ ವಾಪಸ್ ಇಲ್ಲಿ ಬಂದು ಈ ತರ ಮೈಗ್ರೇಟರಿ NRIs ಇದ್ದಾರೆ. ಸೊ ಈ ಸಂದರ್ಭ ಇದು ಆದಾಗ when somebody becomes CEO of some big Western corporation, ಕೆಲವರಲ್ಲಿ ಹೆಮ್ಮೆ ಇರುತ್ತೆ. ಅಂಡ್ ಆ ಹೆಮ್ಮೆನೂ ಒಂಥರ ಡಿಫ್ರೆಂಟ್ ಲೆವೆಲ್ಸ್. ನಿಜ ಏನಂದ್ರೆ we are truly a crucible. ನಮ್ಮ ಒಂಥರ ಕಾಮಧೇನು ತರ we keep giving out these wonderful people. ಅದೇನು ಆಶ್ಚರ್ಯ ಇಲ್ಲ, ಬಿಕಾಸ್ we have to remember ಇವರೆಲ್ಲ CEO ಆದವರೆಲ್ಲ they are the elites of Indian system. Mostly IIT, but all good colleges in the ಬಂದು and because ನಮ್ಮ ಜನಸಂಖ್ಯೆ ಅಷ್ಟಿದೆ, ಆ 1.3 ಬಿಲಿಯನ್ ಜನಸಂಖ್ಯೆಯಲ್ಲಿ 130 ಕೋಟಿ ಜನಸಂಖ್ಯೆಯಲ್ಲಿ 0.1% ಎಲಿಟ್ಸ್ ಇವರು. ಸೊ ಇವ್ರು ಎಲ್ಲೇ ಹೋದ್ರು, ಯಾವುದೇ ದೇಶಕ್ಕೆ ಹೋದ್ರು, ದೇ ವಿಲ್ ಸಕ್ಸೀಡ್ ಬಿಕಾಸ್ ದೇ ಹ್ಯಾವ್ ಕಮ್ ಥ್ರೂ ದಟ್ ವೆರಿ ಟಫ್ ಇಂಡಿಯನ್ ಸಿಸ್ಟಮ್ ಅಂತ. ಸೊ ದೇರ್ ಇಸ್ ಅ ಸರ್ಟನ್ ಪ್ರೈಡ್ ಇನ್ ದಟ್ ಅಂಡ್ ಇಟ್ಸ್ ನಾಟ್ ರಾಂಗ್. ದ ಆರ್ಗ್ಯುಮೆಂಟ್ ಈಗ ತುಂಬಾ, ನೀವು ಇನ್ನೊಂದು ಅದರ್ ಆರ್ಗ್ಯುಮೆಂಟ್ ನೀವು ಹೇಳಿದ್ದು, ಇವರೆಲ್ಲ ಇಂಡಿಯಾದಿಂದ ಹೋದ್ಬಿಟ್ಟು ನಮಗೆ ಇಲ್ಲಿ ನಾವು ಫೀಸ್ ಕೊಟ್ಟಿದ್ದು ಇಂಡಿಯನ್ ಟ್ಯಾಕ್ಸ್ ಪೇಯರ್ ದುಡ್ಡಿಂದ ಹೋಗಿ ಅಲ್ಲಿ ಸಮ್ ವ್ಯಾಲಿಡಿಟಿ ಇದೆ. ದ ಫ್ಲಿಪ್ ಸೈಡ್ ಆಫ್ ದಟ್ ಆರ್ಗ್ಯುಮೆಂಟ್ ಇದು ಒಂದು ಇಂಡಿಯನ್ ಅಂಬಾಸಿಡರ್ ನನಗೆ ತುಂಬಾ ಹಿಂದೆ ಹೇಳಿದ್ರು, ನರೇಶ್ ಚಂದ್ರ ಅಂತ, ಒಂದು 25 ವರ್ಷದಿಂದ. ಅವರು he said brain drain is better than brain in the drain. Okay, it is not as if Sundar Pichai India ಅಲ್ಲಿ ಇದ್ಬಿಟ್ಟು ಇಂಡಿಯಾಲ್ಲೇ ಓದಿ ಮಾಡಿ he would have risen up and become CEO of Google or founded a company equivalent of Google, right? Or Microsoft in the case of Satya Nadella. If he had, assuming India allೇ ಇದ್ರು ಅನ್ಕೊಳ್ಳಿ, okay, there is no guarantee, in fact very unlikely, that he would have founded something like Microsoft. What happened was, because they came here and they moved up to Microsoft hierarchy male bandu, they elevated the Indian brand of India. One, ಎರಡನೇದು, they also enabled a lot of Western companies to go to India. ಇದು ಆಕ್ಚುಲಿ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮೊದಲನೇ ಪುಸ್ತಕದಲ್ಲಿ ಹಾರ್ಸ್ ನೆಟ್ ಫ್ಲೋ ಅಲ್ಲಿ ಬೆಂಗಳೂರಿನ ಬಗ್ಗೆ ಬರ್ದೆ. ಹೌ ಬ್ಯಾಂಗ್ಳೂರ್ ಬಿಕೇಮ್ ಎನ್ IT ಗ್ರೌಂಡ್ ಝೀರೋ ಫಾರ್ ಇಂಡಿಯನ್ IT. ಮಿಡ್ 80s ಅಲ್ಲಿ 3 ಕಂಪನೀಸ್, ಅಮೆರಿಕನ್ ಕಂಪನೀಸ್, ಆಕ್ಚುಲಿ ಒನ್ ವಾಸ್ ಕೆನೇಡಿಯನ್, ಬೆಂಗಳೂರಿಗೆ ಬಂದಿದ್ದು. ಹ್ಯೂಲೆಟ್ ಪ್ಯಾಕರ್ಡ್, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ನಾರ್ಟೆಲ್ ನೆಟ್ವರ್ಕ್ಸ್. ಈ 3 ಕಂಪನಿ ವರ್ ದ ಫಸ್ಟ್ 3 ಟು ಕಮ್ ಟು ಬ್ಯಾಂಗ್ಳೂರ್. ಅದು HP ಆಫೀಸ್ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇತ್ತು. ಅಂಡ್ ಐ ಥಿಂಕ್ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಇನಿಷಿಯಲಿ ಅಲ್ಲಿತ್ತು, ಆಮೇಲೆ ದೇ ಮೂವ್ ಟು ವಿಂಟನ್ ರೋಡ್ ಬಿಹೈಂಡ್ ದ ಏರ್ಪೋರ್ಟ್. ಐ ಡೋಂಟ್ ನೋ ವೆಲ್ ದೇ ಆರ್ ನೌ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ, ಆ 3 ಕಂಪನೀಸು ಇಂಡಿಯಾ ಆಪರೇಷನ್ ಸೆಟಪ್ ಮಾಡಕ್ಕೆ the companies sent Indians who had worked in those companies here. Radha Basu anta Hewlett Packard alli illi she had worked here. Radha went to Bangalore to set up this thing. So one thing is very clear, you might be resentful, ella ಹೋಗ್ಬಿಟ್ರು, ನಾವು ಓದಿಸಿದ್ದು ನಮ್ಮ ದುಡ್ಡಿಂದ, ಇಂಡಿಯನ್ ಟ್ಯಾಕ್ಸ್ ಪೇಯರ್ ಮನಿಯಿಂದ, ಬಟ್ ಅದು ಸ್ಪಿನ್ ಆಫ್, ಇವೆಂಚುಯಲ್ ಸ್ಪಿನ್ ಆಫ್ ಇದ್ದೇ ಇರುತ್ತೆ, ರೈಟ್? ಅಂಡ್ ಇದರಿಂದ ನಾವು ಗ್ಲೋಬಲ್ ಎಕ್ಸ್ಪೀರಿಯನ್ಸ್ ಕಮಾಂಡ್ ಮಾಡಿ, ಹೂ ನೋಸ್ ಡೌನ್ ದ ಲೈನ್ ಇವಾಗ ಸುಮಾರು ಕಂಪನೀಸು, ಇಂಡಿಯನ್ ಕಂಪನೀಸ್, ಯೂನಿಕಾರ್ನ್ಸ್ ಆರ್ ಫೌಂಡೆಡ್ ಬೈ ಇಲ್ಲಿ ಹುಡುಗರು ಬಂದು ಓದಿ ಸ್ವಲ್ಪ ದಿನ ಕೆಲಸ ಮಾಡಿ ವಾಪಸ್ ಹೋಗಿ ಇವಾಗ, ಬಿಕಾಸ್ ನೌ ದ ಸಿಸ್ಟಮ್ ಇಸ್ ಎನೇಬ್ಲಿಂಗ್ ದೆಮ್. ಇನ್ನ ವಿ ಆರ್ ನಾಟ್ ಎ ಪರ್ಫೆಕ್ಟ್ ಸಿಸ್ಟಮ್, ನಮ್ಮ ಇಕೋ ಸಿಸ್ಟಮ್ ಇನ್ನ ಅಷ್ಟು ಬೆಳೆದಿಲ್ಲ, ನಾವು ಸುಮ್ಮನೆ ಜಂಬ ಕೊಟ್ಕೊಂತೀವಿ, ಬಟ್ ಶುರು ಆಗಿದೆ ಈಗ. ಓಕೆ, ಅಟ್ಲೀಸ್ಟ್ ಯಾವುದೋ ಒಂದು ಝೊಮ್ಯಾಟೊ, ಬೈಜು, ಏನೇನೋ ಕೇಳ್ತಾ ಇರ್ತೀನಿ ವ್ಯಾಲ್ಯೂಯೇಷನ್. ಇಟ್ಸ್ ಸ್ಟಿಲ್ ಅರ್ಲಿ ಡೇಸ್, ಬಟ್ ಅಟ್ಲೀಸ್ಟ್ ಈ ಒಂದು ಸ್ಥಿತಿಗೆ ಬಂದಿದ್ದೀವಿ ವೇರ್ ವಿ ಹ್ಯಾವ್ ಲರ್ನ್ಡ್ ಫ್ರಮ್ ದ ವೆಸ್ಟ್. ಅಂಡ್ ಇದು ದಿಸ್ ಇಸ್ ಎ ಲಾಂಗ್ ದಿಸ್ ಥಿಂಗ್. ಅವ್ರು ನಮ್ಮಿಂದ ಕಲ್ತಿದ್ದಾರೆ, ನಾವು ಅವರಿಂದ ಕಲ್ತಿದ್ದೀವಿ, ಅಂಡ್ ದಟ್ ಇಸ್ ವಾಟ್ ಗ್ಲೋಬಲಿಸಮ್ ಇಸ್ ಆಲ್ ಅಬೌಟ್. ಸೊ ನನಗೆ ಇದ್ರ ಬಗ್ಗೆ ಏನೊಂದು ರಿಸೆಂಟ್ಮೆಂಟ್ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಾನೇನು ಐ ಡೋಂಟ್ ಗೋ ಓವರ್ಬೋರ್ಡ್. ರಿಪೋರ್ಟ್ ಮಾಡ್ತೀನಿ, ನೋಡಪ್ಪ, ಪರಾಗ್ ಅಗರ್ವಾಲ್ ಹ್ಯಾಸ್ ಬಿಕಮ್ ಟ್ವಿಟರ್ CEO, ದಿಸ್ ಇಸ್ ಹಿಸ್ ಬ್ಯಾಕ್ ಗ್ರೌಂಡ್, ಈ ತರ ಆಯ್ತು ದಿಸ್ ಥಿಂಗ್. ಬಟ್ ಇವರೇ ಹಲವಾರು ಜನ, ಫಾರ್ ಇನ್ಸ್ಟೆನ್ಸ್ ಐ ಥಿಂಕ್ ಬೋತ್ ಸುಂದರ್ ಪಿಚಾಯ್ ಅಂಡ್ ಸತ್ಯ ನಡೆಲ್ಲಾ ಆರ್ ಹಾರ್ಡ್ ಕೋರ್ ಕ್ರಿಕೆಟ್ ಫ್ಯಾನ್ಸ್. ಇವತ್ತಿಗೂ ಕೂಡ
they follow like I do. Okay. ಇವತ್ತಿಗೂ ಕೂಡ ವೆರಿ ಮೈನ್ಯೂಟ್ಲಿ ನನಗೆ ಗಮನ ಇರುತ್ತೆ ಯಾವ ಮ್ಯಾಚು ಯಾವತ್ತು ದಿಸ್ ಥಿಂಗ್. ಸೊ ಯಾ, ನೋಡಿ ಒಂದು ಹೇಳ್ತೀನಿ, ಇಂಡಿಯನ್ಸ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಯು ಮೇ ಲೀವ್ ಇಂಡಿಯಾ ಬಟ್ ಇಂಡಿಯಾ ವಿಲ್ ನಾಟ್ ಲೀವ್ ಯು. ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ ನಮ್ದು. ದಿಸ್ ಥಿಂಗ್ ವೆರಿ ಫ್ಯೂ ಪೀಪಲ್ ಐ ನೋ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದಾರೆ. ಓಕೆ, ಅವರಿಗೆ ದೇ ಡೋಂಟ್ ಇವನ್ ಕೇರ್ ಏನೋ ಇಂಡಿಯನ್ ಸಕ್ಸಸ್ ಸ್ಟೋರಿ ಇಲ್ಲೇ ಆಗಲಿ ಅಲ್ಲೇ ಆಗಲಿ. ಬಟ್ ಅದರ್ವೈಸ್ ಲುಕ್, ನಾವು ವಿ ಆರ್ 1.3 billion people, about a sixth of the world's population. So it's not a surprise ಎಷ್ಟು ಜನ ಇಂಡಿಯನ್ಸ್ ಮುಂದುವರೆದಿದ್ದಾರೆ, ಮೇಲ್ ಬಂದಿದ್ದಾರೆ. ನಾಟ್ ಎ ಸರ್ಪ್ರೈಸ್ ಅಟ್ ಆಲ್. ಅದನ್ನ ಸ್ವಲ್ಪ ಫ್ಯಾಕ್ಚುಯಲ್ ಆಗಿ, ರ್ಯಾಷನಲ್ ಆಗಿ ನೋಡಬೇಕು, ವಿತೌಟ್ ಗೆಟಿಂಗ್ ಓವರ್ ಎಕ್ಸೈಟೆಡ್. ಇದು ಈಗ ನಿಮ್ಗೆ ಯು ಸೆಡ್ ಯು ಆರ್ ಅ ವೊರೇಷಿಯಸ್ ರೀಡರ್, ಏನ್ ಕೈಗೆ ಸಿಕ್ಕಿದೆಲ್ಲ ಓದ್ತಾ ಇದ್ರಿ ಅಂತ ನೀವೇ ಹೇಳಿದ್ರಿ. ಆಗ ಈ ಸಾಹಿತಿಗಳಿಗೆ ಮತ್ತೆ ರೈಟರ್ಸಿಗೆ ಪರ್ಹ್ಯಾಪ್ಸ್ ಒಂದು ರೆಸ್ಪೆಕ್ಟ್ ಅಥವಾ ಒಂದು ಡಿಮ್ಯಾಂಡ್ ಕೂಡ ಇತ್ತು. ನೀವು ಜರ್ನಲಿಸಂಗೆ ಹೇಗೆ, ವೈ ಡಿಡ್ ಯು ಇನ್ಕ್ಲೈನ್ ಟುವರ್ಡ್ಸ್ ಇಟ್? ತುಂಬಾ ಸಾಹಿತ್ಯ ಓದ್ತಾ ಇದ್ರಿ, ಸಾಹಿತಿ ಆಗ್ಬೇಕು ಅಂತ ಅನ್ಸ್ಲಿಲ್ವಾ? ಜರ್ನಲಿಸಂಗೆ ಯಾಕೆ, ವೈ ಡಿಡ್ ಯು ಡೈರೆಕ್ಟ್ ಯುವರ್ ಸೆಲ್ಫ್? ಒಂದು, ಇಟ್ ವಾಸ್ ಸಿಂಪಲ್ ನೀಡ್. ಯು ನೀಡೆಡ್ ಅ ಜಾಬ್. ಐ ಡೋಂಟ್ ಥಿಂಕ್ ನಮ್ಮ ಇಂಡಿಯಾದಲ್ಲಿ ಇವತ್ತಿಗೂ ಕೂಡ ನೀವು ಬರೀ ಸಾಹಿತಿ ಆಗಿ ದುಡಿಯುವ ಶಕ್ತಿ ಇಲ್ಲ, ತುಂಬಾ ಕಮ್ಮಿ ಜನಕ್ಕಿರುತ್ತೆ. ಯು ನೀಡ್ ಎ ಸೈಡ್ ಗಿಗ್ ಅಂತಾರಲ್ಲ, ಆ ತರ. ಸಾಹಿತಿ ಅಥವಾ ಕವಿ ಇದೆಲ್ಲ ಒಂಥರ ರೊಮ್ಯಾಂಟಿಕ್ ಟರ್ಮ್ಸ್. ಅವರು ಐ ಯೂಸ್ ಟು ಲವ್, ನಾವು ಆಕ್ಚುಲಿ ರೇಗಿಸ್ತಿದ್ವಿ ವೆನ್ ಸಂಬಡಿ ವಾಸ್ ಟು ಥಾಟ್ಫುಲ್. ಬುದ್ಧಿಜೀವಿ ಅವರು. ಬುದ್ಧಿಜೀವಿ ಆಗಿ ಜೀವನ ಮಾಡೋದು ಕಷ್ಟ ಸ್ವಾಮಿ. ಯು ಹ್ಯಾವ್ ಟು ಡೂ ಹಾರ್ಡ್ ಜಾಬ್. ಒಂದು. ಎರಡನೇದು, ಇನ್ ಮೆನಿ ವೇಸ್ ಈ ಜರ್ನಲಿಸಮ್ ಇಟ್ಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ರೈಟಿಂಗ್, ರೈಟ್? ಜರ್ನಲಿಸಮ್ ಇಸ್ ಫಸ್ಟ್ ಡ್ರಾಫ್ಟ್ ಆಫ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಇನ್ ಸಮ್ ಕೇಸಸ್ ಇಟ್ಸ್ ಆಲ್ಸೋ ದ ಫಸ್ಟ್ ಡ್ರಾಫ್ಟ್ ಆಫ್ ಲಿಟರೇಚರ್. ವೆನ್ ಯು ಆರ್ ಡೂಯಿಂಗ್ ಎ ಫೀಚರ್, ಯು ರೈಟ್ ಇಟ್ ವೆಲ್, ಚೆನ್ನಾಗಿ ಬರೆದ್ರೆ ಅದು ಲಿಟ್ರೇಚರ್ ಆಗ್ಬೋದು. ಮೆನಿ sort of essays and this thing are eventually they make it into anthology. So it's always the first step. So but ನನಗೆ it was just a necessity. As soon graduate ಆದ ತಕ್ಷಣ ಕೆಲಸ, I wanted to work. And actually ಒಂದು ವರ್ಷ ಫಸ್ಟ್ ಜಾಬ್ ಒಂದು ವರ್ಷ ಮುಗಿಸಿ I went back to do my masters. ಒಂದು ಮಾಸ್ಟರ್ಸ್ ಮಾಡಿ ಮುಗಿಸೋಣ ಅಂತ ಆಸೆ ಇತ್ತು. So I took a break, went back, did masters, and then came back to a full-time job. And actually ಅದಾದ್ಮೇಲೆ ನನಗೆ PhD ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. But I never got around to it. ಅಷ್ಟೊತ್ತಿಗೆ journalism had sucked me in. So yeah, journalism ನಾನು ಹೋಗಿದ್ದು out of necessity to earn a living. Oh, you may not be very far away from honorary doctorate, Chidu. Even Sudharani got one. ಆಸೆ ನಾನು ಇಟ್ಕೊಂಡಿಲ್ಲ. ಬಟ್ ಸಿ, ಇವೆಂಚುಲಿ ನೀವು ಒಂದು 60-70 ವರ್ಷಕ್ಕೆ ಯು ಹ್ಯಾವ್ ಎ ಡಾಕ್ಟರೇಟ್ ಇನ್ ಲೈಫ್. ಯೋರ್ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಎನಿಥಿಂಗ್, ಎನಿ ಡಿಗ್ರಿ. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.